ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಶರತ್ ಅವರಿಗೂ ಕೂಡ ಕುಟುಂಬರವರಿಂದ ನಮ್ಮ ಹಿರಿಯ ಆಟಗಾರ ಆದರ್ಶ ಕೂಡ ಪರಸ್ಪರದಲ್ಲಿ ಸನ್ಮಾನ ನಮ್ಮ ಕ್ಯಾಪ್ಟನ್ ಆದಂತಹ ದಿನೇಶ್ ಅವರ ಪಾಪ ಬಹಳ ತುಂಬ ಧನ್ಯವಾದಗಳು. ಗಾಬರಿ ಮಾಡಬೇಡ್ರಿ ಅವ್ರನ್ನ. ಮಂಜು ಬಸ್ ಸ್ಟ್ಯಾಂಡ್ ಎಕ್ಸ್ಪ್ರೆಸ್ ಮಂಜು ಹಾಕಪ್ಪ ಯಾವಾಗಲಿ ಯಾವ್ದೋ ಒಂದು ಹಾಕೋ ಎಲ್ಲ ಒಂದೇ ಹಾಕೋ. ಮಂಜು ಒಂದು ಗಂಟೆ ಹಾಕಪ್ಪ ಫಸ್ಟ್ ಮುದ್ದೆ ಆಯ್ತಲ್ಲಪ್ಪ ನಿಮ್ಗೆ ನಿಲ್ಲುವಂಗಿಲ್ಲ. ಪ್ರಶಾಂತ್ ಅವರು ಕೂಡ ಶಶಾಂಕ್ ದಿಲೀಪ್ ಅವರಿಗೆ ನಮ್ಮ ಅಶೋಕರವರಿಂದ ಸನ್ಮಾನ ಸಮಾರಂಭ ನಮ್ಮ ಕುಟುಂಬರವರಿಂದ ನನ್ನ ಹಿರಿಯ ಆಟಗಾರ ಆದರ್ಶ ನಮ್ಮ ಕ್ಯಾಪ್ಟನ್ ಆದಂತಹ ದಿನೇಶ್ ಅವರು ತುಂಬ ಧನ್ಯವಾದಗಳು. ಮಂಜು ಹಾಕಪ್ಪ ಯಾವಾಗಲಿ ಮಂಜು ಮಂಜು ಗಂಟೆ ಹಾಕಪ್ಪ ಫಸ್ಟ್ ಮುದ್ದೆ ಆಯ್ತಲ್ಲಪ್ಪ ನಿಮ್ಗೆ ನಿಲ್ಲುವಂಗಿಲ್ಲ. ಪ್ರಶಾಂತ್ ಅವರು ಕೂಡ ಸ್ಟ್ಯಾಂಡ್ ಆಗ್ಬಿಟ್ಟು ನೆಕ್ಸ್ಟ್ ಸುರೇಶ್ ಭುವನ್ ಗೌಡ ಸೂಪರ್ ಬೌಲಿಂಗ್ ಆದಷ್ಟು ಬೇಗ ಸಂತು ನಿಮ್ಮ ಸಾಬೂನು ಯುವಕರು ಕೂಡ ಹರೀಶನ್ ಅವ್ರ ಕಡೆಯಿಂದ ಸನ್ಮಾನ. ನಮಸ್ಕಾರಪ್ಪ ಉಲ್ಲಾಸ್ ಅವರು ಕೂಡ ಸನ್ಮಾನ. ನಮಸ್ಕಾರಪ್ಪ ಇಬ್ಬರು
ಓಯ್ ಸಂಜು ಸಂಜು ಹೋಗ ಇಲ್ಲ ಇಲ್ಲ ಎಡಿಟ್ ಮಾಡಾಕ್ತೀನಿ ಆಮೇಲೆ ಪೂಜಾರಿ ಅತ್ಯುತ್ತಮ ಶಿಕ್ಷಣ ಏನ್ ಮಾಡ್ತಾರೆ ಆಡಿಸಿಲ್ಲ ಅವರು ಪರವಾಗಿಲ್ಲ ಇರ್ಲಿ ಭುವನ್ ಗೌಡ ಮಾಡಪ್ಪ ಕೀರ್ತಿ ರಾಜ್ ಅವತ್ತು ಬೇಗ ಆಟೋ ತಗೊಂಡ್ಬಿಟ್ರೆ ಸಂತು ನಿಮ್ಮ ಸಾಬೂನು ಸೋನ ಮಾಡಪ್ಪ ನೀವು ನಿಲ್ಬಾರ್ತೆ ದಿವಾಕರ್ ಕೂಡ ಹರೀಶಣ್ಣ ಅವ್ರ ಕಡೆಯಿಂದ ಸನ್ಮಾನ ಮುಸ್ತಾರಪ್ಪ ಉಲ್ಲಾಸ್ ಅವರು ಕೂಡ ಸನ್ಮಾನ ಯಶವಂತ್ ಅವರು ಅವರು ಬ್ಯಾಟು ಬಾಲ್ ಮಾಡ್ಕೊಂಡು ಆಟ ಆಡ್ತಾ ಇರ್ತೇವೆ. ನಾವು ಬ್ಯಾಟು ಬಾಲ್ಗೆ ನಾವು ಕೂಡ ಒಪ್ಕೊಂಡಿದೀವಿ. ಬಹುಶಃ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಅಂತಂದ್ರೆ ಅದು ನಮ್ಮ ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಇವತ್ತು ಜಗತ್ತಿನಲ್ಲಿಯೇ ಬಹಳ ಶ್ರೀಮಂತ ಕ್ರೀಡಾ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಬಹುಶಃ ಈ ಗ್ರಾಮೀಣ ಭಾಗದಲ್ಲಿ ನಮಗೊಂದು ಕನಸಿದೆ. ಕೆಲವು ಪ್ರತಿಭೆಗಳು ಇಲ್ಲೇ ಕ್ರಿಕೆಟ್ ಆಡಿ ಇಲ್ಲೇ ಆಡಿ ಆಡಿ ಮರೆಯಾಗಬಾರ್ದು. ಕನಸು ಕಾಣಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಕನಸು ಕಾಣಿ. ನಿಮ್ಮಲ್ಲೂ ಯಾರಾದ್ರೂ ಒಬ್ಬ ಹೊಸ ಆ ಒಂದು ದೊಡ್ಡ ಕನಸನ್ನೇ ಇಟ್ಕೊಳ್ಬೇಕು. ಇಲ್ಲೆಲ್ಲ ಓದ್ತಿರೋ ಹುಡುಗರು ಇದ್ರೆ ಎಲ್ಲ ಆಗಿರೋರು ಆಡ್ತಿದೀವಿ. ಇದು ಓದ್ತಿರೋರು ಒಂದ್ ಹೇಳ್ತೀನಿ ಕೇಳಿ. ಇವತ್ತು ಮಹೇಂದ್ರ ಸಿಂಗ್ ಧೋನಿ ಅವರು ಪ್ರಾರಂಭದಲ್ಲಿ ಫುಟ್ಬಾಲ್ ಆಡ್ತಾ ಇದ್ರು. ಅವ್ರಿಗೆ ಗೋಲ್ ಕೀಪರ್ ಆಗಿ ಇದ್ದಂತ ಮಹೇಂದ್ರ ಸಿಂಗ್ ಧೋನಿ ಅವರು ಅವರ PT ಮೇಸ್ಟ್ರು ವಿಕೆಟ್ ಕೀಪರ್ ಬೇಕು, ಅವನ್ನೆಲ್ಲ ಕೈ ಕೊಟ್ಬಿಡ ಅಂತೇಳಿ ಮಹೇಂದ್ರ ಸಿಂಗ್ ಧೋನಿನ ವಿಕೆಟ್ ಕೀಪಿಂಗ್ ಆಗ್ತಾರೆ. ಮುಂದಿಂದೆಲ್ಲ ಇತಿಹಾಸ. ಅವ್ರಿಗೇನು ಸರಾಗವಾಗಿ ಹೋಗಿ ಭಾರತ ದೇಶದ ತಂಡದ ಕ್ಯಾಪ್ಟನ್ ಆಗ್ಲಿಲ್ಲ. ಬಹಳ ಸೈಕಲ್ ಹೊಡಿ. ಅವ್ರ ಬಗ್ಗೆ ಒಂದು ಸಿನಿಮಾನು ಕೂಡ ಬಂದಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಶ್ರಮ. ಕನ್ನಡದಲ್ಲೂ ಇದೆ, OTT ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ ನಿಮ್ಗೆ. ದಯಮಾಡಿ ನೀವು ಕೂಡ ನೀವೇನೇ ಮಾಡಿ, ನೀವು ಕ್ರಿಕೆಟೇ ಆಡಬೇಕು ಅನ್ನೋದು ನಾನು ಹೇಳಲ್ಲ. ನೀವೇನಾದ್ರೂ ಕಾಯಕ ಮಾಡಿ. ನಾನು ಬೆಸ್ಟ್, ನಾನು ಈ ಕೆಲಸ ಮಾಡಿದ್ರೆ ನಾನು ಅತ್ಯುತ್ತಮವಾಗಿ ಮಾಡ್ತೇನೆ ಅನ್ನೋಂಥ ಭಾವನೆ ನಿಮ್ಮಲ್ಲಿ ಇರಲಿ. ಯಾಕಂದ್ರೆ ಕನಸು ಕಾಣೋನು ಮಾತ್ರ ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಕನಸು ಕಾಣೋನು ಮಾತ್ರ ಆ ಕನಸನ್ನ ನನಸು ಮಾಡೋದಕ್ಕೆ ಹೆಜ್ಜೆ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೀವ್ ಯಾರು ಕೂಡ ಕೆಲವರು ಮಾತಾಡ್ತಾರೆ, ಹಗಲುಗನಸು ಕಾಣ್ತೀರಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಈ ದೇಶದ ಬಹಳ ಕ್ಷಿಪಣಿಯ ಪಿತಾಮಹ ಅಬ್ದುಲ್ ಕಲಾಂ ಅವರೊಂದು ಮಾತನ್ನು ಹೇಳ್ತಾರೆ. ಅವರೊಂದು ಪುಸ್ತಕ ಆಟೋಬಯೋಗ್ರಫಿನಲ್ಲಿ ಬರೀತಾರೆ ಅಬ್ದುಲ್ ಕಲಾಂ ಅವರು. ಕನಸು ಕಾಣಬೇಕು ನೀವು ಅಂತ. ಹಗಲುಗನಸು ಕಾಣ್ತಾರೆ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ನನಸು ಮಾಡೋದಕ್ಕೆ ಶ್ರಮ ಹಾಕ್ಬೇಕು. ಅದಷ್ಟೇ ನಮ್ಮ ಕೈಲಿರ್ಬೇಕು. ದೇವರು ನಮಗೆ 3 ಶಕ್ತಿಗಳನ್ನ ಕೊಟ್ಟಿರ್ತಾನೆ: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ನಾವು ಜ್ಞಾನಶಕ್ತಿಯಿಂದ ಈ ಆಲೋಚನೆಯನ್ನು ಮಾಡ್ತೇವೆ. ಈಗ ನೀವೆಲ್ಲ ಅನ್ಕೊಂಡ್ರಿ ನಾವೊಂದು ದ್ರೋಣನ್ ಕಟ್ಟೆ ಪ್ರೀಮಿಯರ್ ಲೀಗ್ ಪ್ರಾರಂಭ ಮಾಡೋಣ ಅನ್ನೋದು ನಿಮ್ಮ ಜ್ಞಾನಶಕ್ತಿ. ಆ ಜ್ಞಾನಶಕ್ತಿ ಪೂರಕವಾಗಿ ಬಂದಂತದ್ದೇನು ಇಚ್ಛಾಶಕ್ತಿ. ಮಾಡ್ಲೇಬೇಕಿದ್ನ. ಒಂದು 15-20 ಜನ ಹುಡುಗರು ತಂಡ ತಯಾರಾಯ್ತು, ಇಲ್ಲ ನಾವು ಮಾಡ್ತೀವಿ. ಇಚ್ಛಾಶಕ್ತಿ ಮುಂದುವರೆದ್ರಿ. ಕ್ರಿಯಾಶಕ್ತಿ, ನನ್ನ ಹತ್ರ ಬಂದ್ರಿ, ಇಲ್ಲಿ ನಮ್ಮ ಧರ್ಮಣ್ಣ ಅವ್ರೇನೋ ಒಂದು ಕೊಡ್ಸಿದ್ರು ಅಂದ್ರಿ. ಹಿಂಗೆ ಯಾರು ನಿಮ್ಗೆ ಒಂದಷ್ಟು ಸಲಹೆಗಳನ್ನ ಅಥವಾ ಒಂದಷ್ಟು ಸೌಕರ್ಯಗಳನ್ನ ಒದಗಿಸ್ಕೊಟ್ರು. ನಮ್ ಸುಗಂಧಣ್ಣ ನಮ್ಗೆ ಬಹಳ ಹೇಳ್ತಿದ್ರು, ಇಲ್ಲ ಇದೊಂದು ದೊಡ್ಡ ಕಟ್ಟೆ ಹುಡುಗರು ಪಡೆ ಚೆನ್ನಾಗಿದೆ, ಇದು ಒಳ್ಳೆ ಯುವಕರು ಪಡೆ, ನಿಮಗ್ ಭಾರಿ ಅಡ್ಜಸ್ಟ್ ಆಗತ್ತಣ್ಣ ನಿಮ್ಗೆ ಅಂತ ಹೇಳೋರು ನಮ್ ಸುಗಂಧಣ್ಣ. ಬಂಧುಗಳೇ, ದಯಮಾಡಿ ನೀವೇನೇನು ಕಾಯಕ ಮಾಡ್ತೀವಿ ಅದ್ರ ಬಗ್ಗೆ ಶ್ರದ್ಧೆ ಇರಿ. ಕೀಳಿರ್ಮೆ ಬೇಡ. ನಾನು ವ್ಯವಸಾಯ ಮಾಡ್ತಿದ್ದೀನಿ, ನಾನೊಬ್ಬ ಬಡಗಿ, ನಾನೇನೋ ಗಾರೆ ಕೆಲಸ ಮಾಡ್ತೀನಿ, ಯಾವುದಕ್ಕೂ ಕೀಳಿರ್ಮೆ ಇಟ್ಕೋಬೇಡಿ. ನಿಮಗೆ ಏನೇ ಸಂಕಷ್ಟ ಇರಲಿ, ಅರಸೀಕೆರೆ ತಾಲೂಕ್ ಕಚೇರಿ ಹಿಂಭಾಗ ನಿಮ್ಮ ಮನೆ ಮಗ NR ಸಂತೋಷ ಇದ್ದಾನೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ.
ನೀವು ಯಾವುದೇ ಕ್ಷಣ ಯಾವುದೇ ಸಂದರ್ಭ ಬಂದು ನಾನು ನಿಮ್ಮ ಜೊತೆ ಶಾಶ್ವತವಾಗಿ ಇರ್ತೇನೆ. ನಾವು ಸುಮ್ಮನೆ ಕ್ರಿಕೆಟ್ ನೋಡಕ್ ಬಂದಿಲ್ಲ, ನಾವು ಇಲ್ಲಿ ಆಟ ಆಡಬೇಕು ಅಂತ ಅರಸೀಕೆರೆ ಬಂದಿರೋದು. ಹಂಗಾಗಿ ಯಾವುದೋ ಒಂದು ಚುನಾವಣೆಯನ್ನು ಸೇರ್ಕೊಳ್ಳೋ ಪೈಕಿ ಈ ಅನ್ನ ಸಂತೋಷ ಅಲ್ಲ. ದಯಮಾಡಿ ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಕುಟುಂಬಕ್ಕೋಸ್ಕರ ಬದುಕಿ. ನಿಮ್ಮ ಕುಟುಂಬ ಎಲ್ಲದಕ್ಕಿಂತ ದೊಡ್ಡದು ಅನ್ನೋ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ತಂದೆ ತಾಯಿ, ನಿಮ್ಮ ನಂಬಿ ಬಂದಂತ ನಿಮ್ಮ ಶ್ರೀಮತಿ, ಇದನ್ನ ಮರಿಬೇಡಿ ದಯವಿಟ್ಟು. ನಮ್ಮ ಅರಸೀಕೆರೆ ಇವತ್ತಲ್ಲ ನಾಳೆ ಈ ದೇಶದಲ್ಲೇ ಗಮನ ಸೆಳೆಯುವಂತ, ಅಭಿವೃದ್ಧಿನಲ್ಲಿ ಗಮನ ಸೆಳೆಯುವಂತ ಕಾಲಕರತೆ ಈ ಮಾತನ್ನು ನಾನು ಇವತ್ತು ಕೊಡ್ತೇನೆ. ನನಗೆ ಕಲ್ಪನೆ ಇದೆ ಯಾವ ರೀತಿ ಅರಸೀಕೆರೆನ ಬದಲಾವಣೆ ಮಾಡಬೇಕು. ಒಬ್ಬ ಅರಸೀಕೆರೆ ಯುವಕ ಅಂತಂದ್ರೆ ಅಕ್ಕಪಕ್ಕದ ಕಡೂರವರು, ಚಿಕ್ಕನಾಯಕನಹಳ್ಳಿಯವರು ನೋಡಿದ್ರೆ ಅರಸೀಕೆರೆ ಊರುಗಳಪ್ಪ ಅವರು ಸ್ಟ್ರಾಂಗ್ ಇದಾರೆ ಅನ್ಬೇಕು. ಒಂದಷ್ಟು ಗರಡಿ ಮನೆಗಳಾಗಬೇಕು ನಮ್ಮಲ್ಲಿ, ಬೆಳಗ್ಗೆ ವ್ಯಾಯಾಮ ಮಾಡಬೇಕು. ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದೇವರು ಎಲ್ಲವನ್ನೂ ಎಲ್ಲರಿಗೂ ಕೊಟ್ಟಿದ್ದಾನೆ. ಅಮೆರಿಕ ದೇಶದಲ್ಲಿ ಹುಟ್ಟವನಿಗೆ 100 ಗ್ರಾಂ ಜಾಸ್ತಿ ಮೆದ್ದು ಕೊಟ್ಟಿಲ್ಲ, ಅರಸೀಕೆರೆಯಲ್ಲಿ ಹುಟ್ಟವನಿಗೆ ಏನೋ 50 ಗ್ರಾಂ ಜಾಸ್ತಿ ಮೆದ್ದು ಕೊಟ್ಟಿಲ್ಲ, ದೋಣಿಕೆರೆಯಲ್ಲಿ ಹುಡ್ತಾ ಅಂತೇಳಿ 25 ಗ್ರಾಂ ಏನು ಕಡಿಮೆ ಮಾಡಿದಾನ? ಮಾಡಿಲ್ಲ. ಬಳಸ್ಬೇಕಷ್ಟೇ. ನಾವು ಇಲ್ಲಿರೋ ಚಿಕ್ಕ ಮಕ್ಕಳಿಗೆ ಹೇಳ್ತೀನಿ, ಓದಿಸಿ ಚೆನ್ನಾಗಿ, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಿ. ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ. ಮೊನ್ನೆ ಒಬ್ರು ಅರಸೀಕೆರೆನಲ್ಲಿ ಶ್ರಮಜೀವಿಗಳು, ಅವ್ರ ತಾಯಿ ಮನೆಗೆಲ್ಸಕ್ಕೆ ಹೋಗ್ತಾರ್ರಿ, ಮನೆಗೆಲ್ಸಕ್ಕೆ ಹೋಗ್ತಾರವ್ವ ಅವ್ರಮ್ಮ. ಅವರಪ್ಪ ಒಬ್ಬ ಕಾರ್ಪೆಂಟ್ರು, ಕಷ್ಟಪಟ್ಟು ಮಗನ್ನ ದೇಶದಲ್ಲೇ 8ನೇ ರ್ಯಾಂಕ್ ತಗೊಂಡಿದ್ದಾನೆ. ಆ ಹುಡುಗ ದೇಶದಲ್ಲೇ 8ನೇ ರ್ಯಾಂಕ್. ಅವನ ಕೈನಲ್ಲಿ 200 ಕೋಟಿ ರೂಪಾಯಿವರೆಗೂ ಯಾರಿಗಾರು ಸಹಾಯ ಮಾಡುವಂತ ಒಂದು ದೊಡ್ಡ ಕುರ್ಚಿ ನಾವು ಕುತ್ಕೊಳ್ತಾ ಇದ್ದಾನೆ. ಇದೇ ನಮ್ಮ ಕರ್ಕಟ್ಟೆ ಹೋಗ್ಲಿ, ನಮ್ಮ ಗಂಗಣ್ಣನ ಮಗ ದರ್ಶನ್ ಅವರು ಇವತ್ತು ಎಂತೆಂಥವ್ರು ಕೈ ಕಟ್ಕೊಂಡು ನಿಲ್ತಾ ಇದ್ದಾರೆ. ಗಂಗಣ್ಣನ ಆಗರ್ಭ ಶ್ರೀಮಂತರ ಇಲ್ಲ. ಸಾಧನೆ ಮಾಡಬೇಕು, ಶಿಕ್ಷಣದಲ್ಲಿ ಸಾಧನೆ ಮಾಡಿ, ಉದ್ಯೋಗದಲ್ಲಿ ಸಾಧನೆ ಮಾಡಿ. ಇವತ್ತು ಚೈನಾದಂತ ದೇಶ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ ಅಂತಂದ್ರೆ ಅವ್ರು ತೀರ್ಮಾನ ಮಾಡಿದ್ರು, ನಾವು ಹಿಂಗೆ ಇದ್ರೆ ಆಗಲ್ಲ, ನಾವು ಸಿಕ್ಕಂತ ಅವಕಾಶನ ಕೈ ಬಿಡ್ಲೇಬಾರದು, ದುಡಿಬೇಕು, ದುಡಿದಿದ್ದ ಹಣನ ಸರಿಯಾಗಿ ಬಳಸಬೇಕು, ಬಳಸಿದಂತ ಹಣದಿಂದ ನಮ್ಮ ಏಳಿಗೆ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಜಗತ್ತಿನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ. ದಯಮಾಡಿ ಇದೊಂದು ಕ್ರೀಡಾಕೂಟ, ಕ್ರೀಡೆನಲ್ಲಿ ಸೋಲು ಗೆಲುವು ಮುಂದಿನ ಎಲ್ಲ ನಮ್ಮವರೇ. ಆಡೋರು ನಾವೇ, ಗೆಲ್ಲೋರು ನಾವೇ, ಕಪ್ಪೆತ್ತೋರು ನಾವೇ, ಕಪ್ ಕೊಡೋರು ನಾವೇ, ಕಪ್ ತರೋರು ನಾವೇ. ಇದು ಪ್ರತಿ ವರ್ಷ ನಡೀಲಿ. ಹಾಗೆ ನಾನು ನಿಮ್ಮೆಲ್ಲರಿಗೂ ಹಾರೈಸೋದು